ವಾಗ್ದೇವಿ ನಮಃ. ನಮಸ್ಕಾರ. ಅಭಿನಯ ಕಾರ್ಯಕ್ರಮದಲ್ಲಿ ನಾನು ನನ್ನ ಹಿಂದಿನ ಸಂಚಿಕೆಯಲ್ಲಿ ನಿಮಗೆ ಆಂಗಿಕದ ಬಗ್ಗೆ ಮಾತಾಡ್ತಾ ಇದ್ದೆ. ಆಂಗಿಕ ಅಭಿನಯ ಹೇಗಿರಬೇಕು ಅನ್ನೋದನ್ನು ನನಗೆ ತಿಳಿದ ಮಟ್ಟಿಗೆ ನಿಮಗೆ ತಿಳಿಸ್ತಾ ಹೋಗಿದ್ದೆ. ಇವತ್ತು ಮುಂದುವರೆದ ಭಾಗವಾಗಿ ಅದನ್ನು ನಾವು ಏನು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಆಂಗಿಕದಲ್ಲಿ ಮುಖ್ಯವಾಗಿ ನಾವು ಮಾತಾಡ್ತಿದ್ದಂತೆ ನಮ್ಮ ದೇಹದ ಮುಖ್ಯವಾದ ಭಾಗಗಳು ಅಂಗಾಂಗಗಳನ್ನು ಉಪಯೋಗಿಸಿ ನಾವು ನಟನೆಯನ್ನು ಮಾಡುವಂಥದ್ದು, ಅಭಿನಯವನ್ನು ಮಾಡುವಂಥದ್ದು ಆಂಗಿಕ ಅಭಿನಯ ಅಂತ ಹೇಳಿ. ಆಂಗಿಕ ಅಭಿನಯದಲ್ಲಿ ಮುಖ್ಯವಾಗಿ ನಮ್ಮ ಮುಖ್ಯ ಅಂಗಗಳು ಹಾಗೂ ಉಪ ಅಂಗಗಳು ನಾವು ಅದನ್ನು ಉಪಯೋಗಿಸ್ಕೊಂಡು ನಾವು ಅಭಿನಯ ಮಾಡಿದಾಗ ನಮ್ಮಲ್ಲಿ ಸಾತ್ವಿಕವಾದಂತಹ ಒಂದು ನಟನೆ ಬರುತ್ತೆ. ಅದು ಎಲ್ಲರ ಮೆಚ್ಚುಗೆಗೂ ಕೂಡ ಪಾತ್ರ ಆಗುತ್ತೆ. ಭರತಮುನಿ ತನ್ನ ನಾಟ್ಯಶಾಸ್ತ್ರದಲ್ಲಿ ಒಂದು ಕಡೆ ಹೇಳ್ತಾನೆ, ಭಾವ ವಿಭವ ಅನುಭವ ವ್ಯಭಿಚಾರಿ ಭಾವ ಸಂಯೋಗಾತ್ ರಸ ನಿಷ್ಪತ್ತಿ ಅಂತ ಹೇಳಿ. ಅಂದರೆ ಭಾವ ವಿಭವ ಅನುಭವ ವ್ಯಭಿಚಾರಿ ಭಾವಗಳು ಸೇರಿದಾಗ ನಿಜವಾದ ರಸೋತ್ಪತ್ತಿ ಆಗುತ್ತೆ, ಆ ಎಮೋಷನ್ನು ಬರುತ್ತೆ ಅಂತ. ಹಾಗೆ ಆಂಗಿಕದಲ್ಲಿ ಕೂಡ ಆಂಗಿಕ, ವಾಚಿಕ, ಆಹಾರ್ಯ ಇದು ಮೂರು ಸರಿಯಾಗಿದ್ದಲ್ಲಿ, ಈ ಕಾಂಬಿನೇಷನ್ ಕರೆಕ್ಟಾಗಿದ್ದರೆ, ಅಂದರೆ ಆಂಗಿಕ ಅಂದರೆ ನಮ್ಮ ಮಾತು, ಆ ಮಾತಿಗೆ ತಕ್ಕಂತೆ ನಮ್ಮ ಚಲನವಲನ ಅಂದರೆ ನಾವು ಉಪಯೋಗಿಸುವ ಮುಖ್ಯ ಅಂಗಗಳು ಉಪಾಂಗಗಳನ್ನು ಹೇಗೆ ಉಪಯೋಗಿಸ್ತೇವೋ ಅದ್ರ ಮೇಲೆ ಜೊತೆಗೆ ಇದಕ್ಕೆ ಪೂರಕವಾಗಿ ಏನಿರಬೇಕಪ್ಪ ಅಂತಂದರೆ ಆಹಾರ್ಯ ಅಂದರೆ ಪಾತ್ರಕ್ಕೆ ತಕ್ಕಂತಹ ವೇಷಭೂಷಣ, ಅಟ್ಮಾಸ್ಫಿಯರು, ನಾವು ಎಲ್ಲಿದ್ದೀವಿ, ಏನಾಗಿದ್ದೀವಿ, ಅದು ಯಾವುದಿರುತ್ತೆ, ಅದು ಅರಮನೆ ಇರ್ಬೋದು, ಹಾಸ್ಪಿಟ್ಲ್ ಇರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು, ಆಮೇಲೆ ನಾವು ಯಾರ ಹತ್ರ ಮಾತಾಡ್ತಿದ್ದೀವಿ ಅದು, ಇದೆಲ್ಲವೂ ಕೂಡ ಆಹಾರ್ಯ. ಅಂದರೆ ನಮ್ಮ ವೇಷಭೂಷಣ, ಇನ್ಸ್ಪೆಕ್ಟರ್ ಡ್ರೆಸ್ ಇರ್ಬೋದು, ಡಾಕ್ಟ್ರ್ ಇರ್ಬೋದು, ನಾವು ಅದರಲ್ಲಿ ಉಪಯೋಗಿಸುವಂಥ ಆಹಾರ್ಯಗಳು, ಕಿರೀಟ ಇರ್ಬೋದು, ಯಾವುದೇ ಇರ್ಬೋದು, ಗದೆ ಇರ್ಬೋದು, ಇವೆಲ್ಲವೂ ಇದ್ದಾಗ ಎಲ್ಲ ಪ್ಲಸ್ ಆಗ್ತಾ ಹೋಗುತ್ತೆ. ನಮ್ಮ ಅಭಿನಯ ಎಷ್ಟು ಮುಖ್ಯವೋ ಅದಕ್ಕೆ ತಕ್ಕಂತೆ ಆ ಒಂದು ಸರೌಂಡಿಂಗ್ಸು, ಅಟ್ಮಾಸ್ಫಿಯರು ಇಂಪಾರ್ಟೆಂಟು. ನಾವು ಹಾಕ್ಕೊಂಡಿರೋ ವೇಷಭೂಷಣ, ಆ ವೇಷಭೂಷಣಕ್ಕೆ ತಕ್ಕಂತೆ ಮಾತಿಗೆ ತಕ್ಕಂತೆ ನಮ್ಮ ಆಂಗಿಕ ಅಭಿನಯ, ಇವೆಲ್ಲವೂ ಸೇರಿದಾಗ ನಿಜವಾಗಲೂ ಕೂಡ ಸಾತ್ವಿಕವಾದಂತಹ ಅಭಿನಯ ನಮ್ಮಿಂದ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗುತ್ತೆ. ಸಾತ್ವಿಕ ಅಭಿನಯ ಅಂದರೆ ಇಸ್ ಎನ್ ಎಸೆನ್ಸ್ ಅಷ್ಟೇ. ನಾವು ಹೇಗೆ ನಮಗೆ ಬೇಕಾದಂತಹ ಎಲ್ಲ ವ್ಯಂಜನಗಳನ್ನು ಸೇರಿ ಒಂದು ಒಳ್ಳೆಯ ರಸಂ ಮಾಡ್ತೀವಿ. ತಿಳಿ ಸಾರು ಮಾಡಬೇಕಾದ್ರೆ ಅದಕ್ಕೆ ಏನೇನು ಬೇಕು, ಖಾರ ಬೇಕು, ಉಪ್ಪು ಬೇಕು, ಹುಳಿ ಬೇಕು, ಹಿಂಗೆ ಬೇಕು, ನೀರು ಬೇಕು, ಬೇಳೆ ಬೇಕು, ಎಲ್ಲ ಆಗಬೇಕು. ಅದು ಒಂದು ಹದವಲ್ಲಿ ಅದು ಬೇಳೆ ಬೆಂದಿರಬೇಕು, ಅದನ್ನು ಕುದಿಸ್ಬೇಕು. ಅದನ್ನು ತಿಂದಾಗ ಮಾತ್ರ ಅದರ ರುಚಿ ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಮಾಳವಿಕ ಅಗ್ನಿಮಿತ್ರದಲ್ಲಿ ಕಾಳಿದಾಸ ಒಂದು ಕಡೆ ಹೇಳ್ತಾ ಹೋಗ್ತಾನೆ, ನಾಟ್ಯಂ ಭಿನ್ನ ರುಚಿರ್ ಜನಸ್ಯ ಬಹುದಾಪ್ಯೇಕಂ ಸಮಾರಾಧಕಂ ಅಂತ ಹೇಳಿ. ಅಂದರೆ ನಾಟ್ಯ ಅನ್ನೋದು, ನಾಟಕ ಅನ್ನೋದು ಅಂದರೆ ನಾಟ್ಯ, ಅದರ ರೆವಲ್ಯೂಷನರಿ ಇದು ನಾಟಕ ಏನೇನು ಬಂತೋ ಎಲ್ಲ, ಇಲ್ಲಿನ ಮೀಡಿಯಾವರೆಗೂ ಕೂಡ ಎಲ್ಲವೂ ಕೂಡ ಇಟ್ ಈಸ್ ಲೈಕ್ ಎ ನಾಟ್ಯಂ ಭಿನ್ನ ರುಚಿರ್ ಜನಸ್ಯ. ಅಂದರೆ ಜನರ ಮನಸ್ಸು ಒಂದೇ ಥರ ಇರೋದಿಲ್ಲ. ಒಬ್ಬೊಬ್ಬರು ಪ್ರೇಕ್ಷಕರು ಕೂಡ ಒಂದೊಂದು ರೀತಿಯಾದ ಭಾವನೆಗಳು, ಅವರ ಅಪೇಕ್ಷೆಗಳು ಬೇರೆ ಬೇರೆ ಇರ್ತದೆ. ಈ ಪಾತ್ರ ಹೀಗೆ ಮಾಡಬೇಕು, ಹೀಗೆ ಮಾಡಿದ್ರೆ ಚಂದ, ಹಾಗೆ ಮಾಡಿದ್ರೆ ಚಂದ ಅಂಥೇಳಿ ಅವರಲ್ಲೇ ಒಂದು ಕಲ್ಪನೆಯನ್ನು ಇಟ್ಟುಕೊಂಡಿರ್ತಾರೆ. ಅಂದರೆ ಭಿನ್ನ ರುಚಿ ಜನಸ್ಯ ಬಹುದಾಪ್ಯೇಕಂ ಸಮಾರಾಧಕಂ ಅಂತ ಹೇಳಿ. ಅಂದರೆ ಒಂದು ಸಮಾರಾಧನೆ ಅಂದರೆ ಜಾತ್ರೆ, ದೇವರ ಉತ್ಸವ, ರಥೋತ್ಸವ ಇದೆಲ್ಲ ನಡೆದಾಗ ಅಲ್ಲಿ ನೆರೆದಿರುವಂಥ ಜನಗಳಿಗೆ ಎಷ್ಟೋ ಜನ ಮಹನೀಯರು ಫ್ರೀಯಾಗಿ ಅನ್ನ ಸಂತರ್ಪಣೆಗಳು ಅವೆಲ್ಲ ಮಾಡ್ತಾರೆ. 2 ದಿನ 3 ದಿವಸ ಎಲ್ರಿಗೂ ಕೂಡ ಊಟ ಹಾಕ್ತಾರೆ. ಅಲ್ಲಿ ಬರುವಂಥ ನಾನಾ ವಿಧದ ಜನಗಳಿಗೂ ಕೂಡ ರುಚಿಯಾಗಿ ಕಾಣಬೇಕು. ಆ ರೀತಿಯಾದಂತಹ ಒಂದು ಅಡಿಗೆಯನ್ನು ತಯಾರು ಮಾಡಿರ್ತಾರೆ.
ಅದು ಎಲ್ರಿಗೂ ಇಷ್ಟವಾಗುತ್ತೆ, ತಿಂತಾರೆ, ಅದು ಇಂಪಾರ್ಟೆಂಟ್. ಹಾಗೆ ಭಿನ್ನ ರುಚಿ ಜನಸ್ಯ ಬಹುಧಾಪ್ಯೇಕಂ, ತುಂಬ ಇಷ್ಟವಾದಂತಹ ಸಮಾರಾಧನೆ ಊಟ ಅಂದರೆ ಎಲ್ರಿಗೂ ಇಷ್ಟ. ಯಾಕೆ ಅಂತಂದರೆ ಅಲ್ಲಿ ಅನ್ನ, ಹುಳಿ, ಆಮೇಲೆ ಸ್ವೀಟ್ ಇರುತ್ತೆ, ಪಲ್ಯಗಳಿರುತ್ತೆ, ಎಲ್ಲ ಇರುತ್ತೆ. ಅದನ್ನೆಲ್ಲ ತಿನ್ನೋದ್ರಿಂದ ಜನಗಳಿಗೆ ಏನಾಗುತ್ತೆ, ಮನಸ್ಸು ತೃಪ್ತಿ ಆಗುತ್ತೆ. ಹಾಗಾಗಿ ಭಿನ್ನ ರುಚಿ ಜನಸ್ಯ ಬಹುಧಾಪ್ಯೇಕಂ ಸಮಾರಾಧಕಂ. ಹಾಗೆ ನಾಟ್ಯ ಅನ್ನೋದು, ನಾಟಕ ಅನ್ನೋದು ಅಥವಾ ಸಿನಿಮಾ ಅನ್ನೋದು ಏನೇ ಹೇಳಿ, ಇದು ಎಲ್ಲ ಜನಗಳಿಗೂ ಕೂಡ ಆಪ್ಯೇಕವಾಗಿ ಇಷ್ಟವಾಗಿ ಇರಬೇಕು. ಅಂದರೆ ಅದರಲ್ಲಿ ನಟಿಸೋರು ಮುಖ್ಯವಾಗಿ ಇಂಪಾರ್ಟೆಂಟು. ಅದಕ್ಕೆ ತಕ್ಕಂತೆ ಈಗಿನ ಕಾಲದಲ್ಲಿ ಅದಕ್ಕೆ ಮ್ಯೂಸಿಕ್ಕು, ಲೈಟು, ಸಂಭಾಷಣೆ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದೆಲ್ಲವೂ ಸೇರಿದಾಗ ಮಾತ್ರ ಒಂದು ಯಶಸ್ವಿಯಾದಂತಹ ಸಿನಿಮಾ ಬರೋಕ್ಕೆ ಸಾಧ್ಯ. ಹಾಗೆ ನಾವು ನಟನೆ ಬಗ್ಗೆ ಮಾತಾಡ್ತಿರೋದ್ರಿಂದ ನಟರು ತಮ್ಮ ಪಾಲಿನ ಆ ಕೆಲಸವನ್ನು ಚೆನ್ನಾಗಿ ಮಾಡಿದಾಗ ಮಾತ್ರ ಅದು ಎಲ್ಲರಿಗೂ ಇಷ್ಟವಾಗುತ್ತೆ ಅಂತ ಇವತ್ತು ಈ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಆಂಗಿಕದಲ್ಲಿ ಮುಂದೆ ಉಪಾಂಗಗಳನ್ನು ನಾವು ಹೇಗೆ ಉಪಯೋಗಿಸ್ಬೇಕು ಅಂತ ನಾನು ನಿಮಗೆ ತಿಳಿಸ್ತೀನಿ. ಈಗ ಕೆಲವು ತುಣುಕುಗಳನ್ನು ನಾನು ನಿಮಗೆ ಹಾಕ್ತಾ ಹೋಗ್ತೀನಿ. ಹೇಗೆ ಒಬ್ಬ ರಾಜನ ನಡಿಗೆ ಇರ್ಬೋದು, ಭೀಮಸೇನನ ನಡಿಗೆ ಇರ್ಬೋದು, ಒಬ್ಬ ರೋಗಿಯ ನಡಿಗೆ ಇರ್ಬೋದು, ಅಥವಾ ಒಂದು ಹೆಣ್ಣು ತನ್ನ ಪ್ರಿಯಕರನಿಗೆ ಕಾಯ್ತಾ ಇರಬೇಕಾದ್ರೆ ಆಕೆಯ ಮನಸ್ಸಲ್ಲಿ ಉಂಟಾಗುವ ತಲ್ಲಣ, ಹಾಗಾಗಿ ಆಕೆ ಚಡಪಡಿಸುವಿಕೆ, ಇವೆಲ್ಲ ಹೇಗಿರುತ್ತೆ ಅನ್ನೋದನ್ನು ತುಣುಕುಗಳನ್ನು ನಾನು ಈ ಮಧ್ಯೆ ಹಾಕಿದ್ದೀನಿ. ಅದನ್ನು ನೋಡಿದ್ದೀರಿ. ಹಾಗೆ ಇನ್ನೂ ಕೆಲವು ನನಗೆ ತಿಳಿದ ಮಟ್ಟಿಗೆ ತಿಳಿಸ್ತಾ ಹೋಗ್ತೀನಿ. ನಿಮಗೆ ಈ ನನ್ನ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಏನಾದರೂ ತಪ್ಪು ನೆಪ್ಪುಗಳಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ.